ಇನ್ನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಹೇಳಿದ್ದು ಏನು ಹಾಗಾದ್ರೆ? ಕಬ್ಬನ್ ಪಾರ್ಕ್ ಪೊಲೀಸರ ಮುಂದೆ ನಿಖಿಲ್ ಹೇಳಿಕೆಯನ್ನ ಕೊಟ್ಟಿರೋದು. ಸಾಮಾಜಿಕ ಜಾಲತಾಣದಲ್ಲಿ ನಾನು ಪೋಸ್ಟ್ ಅನ್ನು ಮಾಡಿಲ್ಲ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿಖಿಲ್. ಈ ಪೋಸ್ಟ್ ನನ್ನೊಬ್ಬನ ನಿರ್ಧಾರ ಆಗಿರಲಿಲ್ಲ, ಆರ್ಸಿಬಿ ಮ್ಯಾನೇಜ್ಮೆಂಟ್ ಸೂಚನೆಯಂತೆ ಪೋಸ್ಟ್ ಅನ್ನು ಮಾಡಿದ್ದೆ ಅನ್ನುವಂಥ ವಿಚಾರವನ್ನ ನಿಖಿಲ್ ಹೇಳಿದ್ದಾರೆ ಪೊಲೀಸರ ಮುಂದೆ. ಕೆಸಿಎ ಆರ್ಸಿಬಿ DNA ಎಲ್ಲರಿಗೂ ಕೂಡ ತಿಳಿಸಿ ಪೋಸ್ಟ್ ಮಾಡಲಾಗಿತ್ತು, ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ ಅನ್ನುವಂತ ಹೇಳಿಕೆಯನ್ನ ನಿಖಿಲ್ ಪೊಲೀಸರ ಮುಂದೆ ಹೇಳಿಕೆಯನ್ನ ಕೊಟ್ಟಿರೋದು. ಕಬ್ಬನ್ ಪಾರ್ಕ್ ಪೊಲೀಸರ ಮುಂದೆ ನಿಖಿಲ್ ನೀಡಿರುವಂತಹ ಹೇಳಿಕೆ ಇದು. ನಿಖಿಲ್ನನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ನೀಡಿರುವಂತಹ ಹೇಳಿಕೆಯನ್ನ ನೀವು ಗಮನಿಸ್ತಾ ಇದ್ದೀರಿ. ಆರ್ಸಿಬಿಯ ಮಾರ್ಕೆಟಿಂಗ್ ಹೆಡ್ ಆಗಿರುವಂತಹ ನಿಖಿಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಆತನಿಂದ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ. ಈ ಹೇಳಿಕೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ನಾನು ಪೋಸ್ಟ್ ಮಾಡಿಲ್ಲ ಅನ್ನುವಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳಿರೋದು. ಈ ಪೋಸ್ಟ್ ನನ್ನೊಬ್ಬನ ನಿರ್ಧಾರ ಆಗಿರಲಿಲ್ಲ, ಆರ್ಸಿಬಿ ಮ್ಯಾನೇಜ್ಮೆಂಟ್ ಸೂಚನೆಯಂತೆ ಪೋಸ್ಟ್ ಅನ್ನು ಮಾಡಲಾಗಿತ್ತು ಅಂತ ನಿಖಿಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಹೇಳಿಕೆ ನಾವು ಗಮನಿಸ್ತಾ ಇದ್ವಿ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಇದೀಗ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಚೇತನ್, ಘಟನೆಗೆ ಸಂಬಂಧಪಟ್ಟಂತೆ ನಿಖಿಲ್ ಹೇಳಿಕೆ ಬಹಳಷ್ಟು ಮುಖ್ಯ ಆಗುತ್ತೆ. ಏನೆಲ್ಲ ಹೇಳಿಕೆಯನ್ನ ಪೊಲೀಸರ ಮುಂದೆ ಕೊಟ್ಟಿರೋದು ನಿಖಿಲ್? ಮಧುಕರ್, ಅಂದ್ರೆ ಕಬ್ಬನ್ ಪಾರ್ಕ್ ಪೊಲೀಸರು ಏನ್ ನಿಖಿಲ್ ಸೊಸಲೆನ ಒಂದು ಅರೆಸ್ಟ್ ಮಾಡಿದ್ರು, ಈ ವೇಳೆ ಒಂದಷ್ಟು ಆತ ಯಾಕೆ ಒಂದು ಪೋಸ್ಟ್ ಹೇಗಾಯ್ತು ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದಾಗ ಈ ರೀತಿ ಉತ್ತರವನ್ನ ಕೊಟ್ಟಿರುವಂತದ್ದು. ಅಂದ್ರೆ ಈ ಒಂದು ಪೋಸ್ಟ್ ಅನ್ನ ಹಾಕೋದಕ್ಕೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ನನಗೆ ಹೇಳಿತ್ತು, ಮತ್ತೆ ಇದೊಂದು ಈ ಒಂದು ಪೋಸ್ಟ್ ವಿಚಾರ ಏನಿದೆ ಅದು ನನ್ನೊಬ್ಬನ ನಿರ್ಧಾರ ಮಾತ್ರ ಆಗಿರಲಿಲ್ಲ. ಕೆಸಿಎ ಮತ್ತೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಅನ್ನ ಕೇಳಿ ಎಲ್ಲ ವಿಚಾರಗಳನ್ನು ಕೂಡ ಪ್ರತಿಯೊಂದು ಅಂದ್ರೆ ಯಾವುದೇ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಪೋಸ್ಟ್ ಅನ್ನ ಹಾಕ್ಬೇಕಂದ್ರೆ ಒಂದು ವಿಚಾರವನ್ನ ಶೇರ್ ಮಾಡ್ಬೇಕಂದ್ರೆ ನನಗೆ ಮ್ಯಾನೇಜ್ಮೆಂಟ್ ಹೇಳ್ತಾ ಇತ್ತು, ಅವರ ಅಣತಿ ಮೇರೆಗೆ ನಾನು ಕೆಲಸವನ್ನ ಮಾಡ್ತಿದ್ದೆ ಅಷ್ಟೇ, ಇದು ನನ್ನಿಂದ ಆಗಿರೋದಲ್ಲ. ಎಲ್ಲರೂ ಸೇರಿ ಈ ಒಂದು ಅವರೆಲ್ಲರೂ ಕೂಡ ಗೈಡ್ ಲೈನ್ಸ್ ಮೇರೆಗೆ ನಾನು ಒಂದು ಪೋಸ್ಟ್ ಅನ್ನ ಹಾಕಿದೆ ಅಂತ ಅಂದ್ಬಿಟ್ಟು ನಿಖಿಲ್ ಏನು ಕಬ್ಬನ್ ಪಾರ್ಕ್ ಪೊಲೀಸರ ಮುಂದೆ ಹೇಳಿರುವಂತದ್ದು. ಅಂದ್ರೆ ಏನ್ ಕಬ್ಬನ್ ಪಾರ್ಕ್ ಪೊಲೀಸರು ಅರೆಸ್ಟ್ ಮಾಡಿ ಒಂದಷ್ಟು ಪ್ರಾಥಮಿಕವಾಗಿ ವಿಚಾರಣೆಯನ್ನು ನಡೆಸಿ ಆನಂತರ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಜೆಸಿ ಕಳಿಸ್ತಾರೆ. ಈ ವೇಳೆ ಕೇಸ್ ಫೈಲ್ ಏನಿದೆ ಅದನ್ನ ಸಿಐಡಿಗೆ ಟ್ರಾನ್ಸ್ಫರ್ ಆಗಿರುವಂತದ್ದು. ಏನೆಲ್ಲ ಹೇಳಿಕೆಗಳಿದೆ ಆ ಹೇಳಿಕೆಗಳನ್ನು ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ. ಈ ರೀತಿ ನಿಖಿಲ್ ಅಂದ್ರೆ ಇದು ನನ್ನೊಬ್ಬನ ನಿರ್ಧಾರ ಮಾತ್ರ ಅಲ್ಲ, ಅವರ ಒಂದು ಅಣತಿ ಮೇರೆಗೆ ನನ್ನ ಪೋಸ್ಟ್ ಅನ್ನು ಹಾಕಿದೆ. ಕೆಸಿಎ ಆರ್ಸಿಬಿ ಮ್ಯಾನೇಜ್ಮೆಂಟ್ DNA ಏನಿದೆ ಎಲ್ರಿಗೂ ಕೂಡ ಈ ವಿಚಾರ ಗೊತ್ತಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಮಧುಕರ್, ಅದರ ಜೊತೆಗೆ ಸಿಐಡಿ ಕೂಡ ಈಗಾಗಲೇ ತನಿಖೆಯನ್ನ ನಡೆಸ್ತಾ ಇದೆ. ನಿನ್ನೆಯಿಂದಲೇ ಸಾಕಷ್ಟು ತನಿಖೆಯನ್ನ ಚುರುಕುಗೊಳಿಸ್ತಾ ಇರುವಂತದ್ದು. ಎಲ್ಲ ಆಂಗಲ್ಗಳಲ್ಲೂ ಕೂಡ ಪ್ರಮುಖವಾಗಿ ಸಿಸಿಟಿವಿ ದೃಶ್ಯಗಳನ್ನ ಕಲೆ ಹಾಕುವಂತದ್ದಾಗಿರಬಹುದು, ಎಲ್ಲವೂ ಕೂಡ ನಡೀತಾ ಇದೆ. ಸೊ ತನಿಖೆ ಇವತ್ತು ಯಾವ ರೀತಿಯಾಗಿ ಸಾಗುತ್ತೆ? ಸಿಐಡಿ ಅಧಿಕಾರಿಗಳ ತನಿಖೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಚೇತನ್? ಮಧುಕರ್, ಅಂದ್ರೆ ಯಾವಾಗ ಸಿಐಡಿಗೆ ಕೇಸ್ ಟ್ರಾನ್ಸ್ಫರ್ ಆಗುತ್ತಾ ಇಮಿಡಿಯೇಟ್ಲಿ ಒಂದು ಟೀಮ್ ಅನ್ನ ಫಾರ್ಮ್ ಮಾಡಿ ಒಂದು ಇನ್ವೆಸ್ಟಿಗೇಷನ್ ಇಳಿದಿರುವಂತದ್ದು. ಅಂದ್ರೆ ನಿನ್ನೆ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಸಿಐಡಿ ಅಧಿಕಾರಿಗಳ ತಂಡವೂ ಕೂಡ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನು ಕೂಡ ನಡೆಸಿತು. ಅಂದ್ರೆ ಯಾವೆಲ್ಲ ಗೇಟ್ ಬಳಿ ದುರಂತಕ್ಕೆ ಒಂದು ಸಾವಿಗೀಡಾದ್ರು ಅಲ್ಲೆಲ್ಲ ಒಂದು ಯಾರೆಲ್ಲ ಒಂದು ಪ್ರತ್ಯಕ್ಷದರ್ಶಿಗಳಿದ್ರು, ಯಾವೆಲ್ಲ ಒಂದು ಸೆಕ್ಯೂರಿಟಿಗೆ ಪೊಲೀಸ್ ಸಿಬ್ಬಂದಿ ನಿಯೋಜನೆ ಆಗಿದ್ರು, ಮತ್ತೆ ಸಿಸಿಟಿವಿ ಫುಟೇಜ್ಗಳೇನಿದೆ ಎಲ್ಲವನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇನ್ನು ಆರೋಪಿಗಳು ಅಂದ್ರೆ ನಾಲ್ವರನ್ನು ಕೂಡ ಇವಾಗ ಆಲ್ರೆಡಿ ಏನು ಪರಪ್ಪನ ಅಗ್ರಹಾರಕ್ಕೆ ಕಳಿಸಿರುವಂತದ್ದು. ನಾಳೆ ಬಹುತೇಕ ಅವರನ್ನ ಬಾಡಿ ವಾರೆಂಟ್ ಮೇರೆಗೆ ಮನವಿಯನ್ನ ಮಾಡಿ ಕೋರ್ಟ್ನಲ್ಲಿ ಅವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಸಿಸಿಬಿ ಮಾಡುವಂತದ್ದು. ಅಂದ್ರೆ ಎಲ್ಲ ಆಂಗಲ್ಗಳಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಅನ್ನ ಆಲ್ರೆಡಿ ಸಿಐಡಿ ಶುರು ಮಾಡಿರುವಂತದ್ದು. ಅಂದ್ರೆ ಒಂದಷ್ಟು ಸ್ಟಾಫ್ ಗಳನ್ನ ಹೊರತುಪಡಿಸಿ ಅಂದ್ರೆ ಒಂದು ಸ್ಟಾಫ್ ಅನ್ನ ಸರ್ಕಾರ ಕೊಡಬೇಕಾಗತ್ತೆ, ಅದನ್ನ ಹೊರತುಪಡಿಸಿ ಸಿಐಡಿ ಅಫಿಷಿಯಲ್ ಆಗಿ ಪ್ರಕರಣಕ್ಕೆ ಎಂಟ್ರಿ ಕೊಟ್ಟು ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡಿದೆ. ಆ ಒಂದು ಹೇಳಿಕೆ ನಾಲ್ವರು ಕೂಡ ಪೊಲೀಸರಿಗೆ ಕಬ್ಬನ್ ಪಾರ್ಕ್ ಪೊಲೀಸರ ಮುಂದೆ ಏನು ಪ್ರಾಥಮಿಕವಾಗಿ ಏನು ಹೇಳಿಕೆಯನ್ನ ಕೊಟ್ಟಿದ್ರು ಅದೆಲ್ಲವನ್ನೂ ಕೂಡ ಕೇಸ್ ಫೈಲ್ ಅನ್ನ ತೆಗೆದುಕೊಂಡಿದ್ದಾರೆ. ಮತ್ತೆ ಚಿನ್ನಸ್ವಾಮಿ ಕ್ರೀಡಾಂಗಣ ಏನಿದೆ ಅಲ್ಲಿ ಬಂದು ಭೇಟಿಯನ್ನ ಕೊಟ್ಟು
ಏನು CCTV ಫುಟೇಜ್ ಅನ್ನು ಕೂಡ ಏನು ವಶಕ್ಕೆ ಪಡೆದು ಮತ್ತೆ ಅಲ್ಲಿ ಯಾರೆಲ್ಲ ಒಂದು ಸ್ಟಾಫ್ಗಳು ಕೆಲಸ ಮಾಡ್ತಿದ್ರು ಅವರ ಹೇಳಿಕೆಗಳನ್ನು ಕೂಡ ಪಡ್ಕೊಂಡಿರುವಂತದ್ದು. ಮತ್ತೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೇ ಒಂದು ಏನು ಇನ್ನು ಎನ್ಕ್ವೈರಿ ರೂಮ್ ಅಂದ್ರೆ ಇನ್ವೆಸ್ಟಿಗೇಷನ್ ರೂಮ್ ರೀತಿ ಒಂದು ವ್ಯವಸ್ಥೆಯನ್ನ ಸಹ ಮಾಡ್ಕೊಂಡಿರುವಂತದ್ದು. ನಾಳೆ ಈ 4 ಬಂಧಿತರ ಏನಿದ್ದಾರೆ ಅವರೆಲ್ಲರನ್ನೂ ಕೂಡ ಬಾಡಿ ವಾರೆಂಟ್ ಮೇರೆಗೆ CID ವಶಕ್ಕೆ ಪಡ್ಕೊಳ್ಳುತ್ತೆ. ವಶಕ್ಕೆ ಪಡೆದು ಅವರನ್ನ ವಿಚಾರಣೆಯನ್ನು ಕೂಡ ಮಾಡುತ್ತೆ. ಇವತ್ತು ಸಂಡೇ ಆಗಿರೋದ್ರಿಂದ ನಿನ್ನೆ ಬಕ್ರೀದ್ ರಜೆ ಇತ್ತು, ಹೀಗಾಗಿ ಬಾಡಿ ವಾರೆಂಟ್ಗೆ ಹಾಕೋಕ್ಕಾಗಿಲ್ಲ. ನಾಳೆ ಬಾಡಿ ವಾರೆಂಟ್ ಮೇರೆಗೆ ಕೋರ್ಟ್ಗೆ ಅಪ್ಲೈ ಮಾಡಿ ಅವರೆಲ್ಲರನ್ನೂ ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಲಿದೆ CID ತಂಡ. ಮಧುಕರ್, ಓಕೆ, ಥ್ಯಾಂಕ್ ಯು ಚೇತನ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.